ಪರಿಶುದ್ಧನು 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 ಅತೀ ಉನ್ನತವಾದ ಸ್ಥಾನದಲ್ಲಿ ವಾಸವಾಗಿರುವಂತ ನಮ್ಮ ಪರಲೋಕ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಸರ್ವಶಕ್ತನು, ಸರ್ವಜ್ಞಾನಿ, ಸರ್ವವ್ಯಾಪಿ, ಸರ್ವ ಸೃಷ್ಟಿಗೆ ಯಜಮಾನನಾಗಿರುವಂತ ದೇವರೇ, ನಿಮಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಗತಿಸುವಾಗಿರ್ತಕ್ಕಂಥ ರಾತ್ರಿ ವೇಳೆಯಲ್ಲಿ ಸುಖಕರವಾದ ನಿದ್ರೆಯನ್ನು ಕೊಟ್ಟು ನೂತನ ದಿನವನ್ನು ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ. ಈ ನೂತನವಾಗಿರ್ತಕ್ಕಂಥ ದಿನದಲ್ಲಿ ಸ್ವಾಮಿ, ನಿಮ್ಮ ಪ್ರಿಯ ಮಕ್ಕಳು ನಾವೆಲ್ಲರೂ ಕೂಡ ಕೂಡಿಕೊಂಡು ನಿಮ್ಮನ್ನು ಮಹಿಮೆ ಪಡಿಸಲಿಕ್ಕೆ ಕೊಟ್ಟಂತ ಮಹೋನ್ನತ ಕೃಪೆಗಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಈಗ ಕರ್ತನೆ, ನಿಮ್ಮ ವಾಕ್ಯಗಳನ್ನು ಸ್ವಲ್ಪ ಮಟ್ಟಿಗೆ ನಾವು ಧ್ಯಾನ ಮಾಡುವಾಗ ಪರಿಶುದ್ಧಾತ್ಮನ ಮೂಲಕ ನನ್ನನ್ನು ಮತ್ತು ನಮ್ಮನ್ನು ತುಂಬಿಸು, ನಡೆಸು, ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ತಂದೆ, ಆಮೆನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ. ಈ ದಿವಸ ನಾವು ಒಬ್ಬ ಕ್ರೈಸ್ತ ಮಿಷನರಿ ಚರಿತ್ರೆಯನ್ನು ಕೂಡ ನಾವು ನೋಡುವವರಾಗಿದ್ದೇವೆ. ಅವರ ಹೆಸರು ಸ್ಟೀಫನ್ ಚಾರ್ಲ್ಸ್ ನೀಲ್ ಎಂಬುದಾಗಿ. ಸ್ಟೀಫನ್ ಚಾರ್ಲ್ಸ್ ನೀಲ್ ಎಂಬುದಾಗಿ. ಇವರ ವಿಚಾರ ನಾವು ಮಾತಾಡಿಕೊಳ್ಳೋದಕ್ಕಿಂತ ಮುಂಚೆ ನಾವು ಇನ್ನೊಂದು ವಿಚಾರವನ್ನು ಬೈಬಲ್ನಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ನೋಡೋಣ. ಅದೇನಂತಂದ್ರೆ, ನ್ಯಾಯಸ್ಥಾಪಕರ ಪುಸ್ತಕ 6ನೇ ಅಧ್ಯಾಯ ವಚನ 1ರಿಂದ 16 ಬರೆಯಲ್ಪಟ್ಟಿದೆ. ನ್ಯಾಯಸ್ಥಾಪಕರ ಪುಸ್ತಕ 6ನೇ ಅಧ್ಯಾಯ 1ರಿಂದ 16. ಅಲ್ಲಿ ಏನಂತ ಬರೆಯಲ್ಪಟ್ಟಿದೆ ಅಂತಂದ್ರೆ, ಇಸ್ರಾಯೇಲರನ್ನು ರಕ್ಷಿಸಲು ದೇವರು ಗಿದ್ಯೋನನ್ನು ಕರೆಯಲಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ಹೆಡ್ಡಿಂಗ್ ಅಲ್ಲಿ ಕೂಡ ನಾವು ನೋಡ್ತೇವೆ, ಮಿದ್ಯಾನ್ಯರ ಕಾಟವು ಯೆಹೋವನು ಗಿದ್ಯೋನನನ್ನು ಕರೆದದ್ದು ಎಂಬುದಾಗಿ ಕೂಡ ನಾವು ನೋಡ್ತೇವೆ. ಅಂದ್ರೆ ಇಸ್ರಾಯೇಲರು ಅನೇಕ ಸಂದರ್ಭಗಳಲ್ಲಿ ದ್ರೋಹಿಗಳಾದಾಗ ದೇವರು ಇತರೆ ಜನಾಂಗದವರಿಗೆ ಮಾರುತ್ತಿದ್ದ ಆ ಜನರನ್ನು, ಅಂದ್ರೆ ಬಾಧಿಸಲಿಕ್ಕೆ ಆ ಜನರನ್ನು ಮತ್ತೊಬ್ಬರ ಕೈಗೆ ಕೊಡ್ತಿದ್ದ. ಬುದ್ಧಿ ಬರ್ಲಿ ಅಂತೇಳಿ, ತಿಳ್ಕೊಳ್ಬೇಕು ಅಂತೇಳಿ. ನಾನು ಎಷ್ಟು ಹೇಳಿದ್ರು ಕೂಡ ನನ್ನ ಜನರು ಕೇಳ್ತಾ ಇಲ್ಲ, ಅವ್ರಲಿಂದಾದ್ರೂ ಕೂಡ ಸ್ವಲ್ಪ ಬುದ್ಧಿ ಬರ್ಲಿ, ತಿಳ್ಕೊಳ್ಳ ಅಂತೇಳಿ ದೇವ್ರ ಇಸ್ರಾಯೇಲರನ್ನು ಇತರೆ ಜನಾಂಗದವರಿಗೆ, ಮಿದ್ಯಾನರಾಗಿರ್ಬೋದು, ಫಿಲಿಸ್ಟಿಯರಾಗಿರ್ಬೋದು, ಇನ್ನು ಬೇರೆ ಬೇರೆ ಜನಾಂಗದವ್ರಿಗೆಲ್ಲ ಮಾರ್ತಿದ್ದ ಅವಾಗ ಕೆಲವು ಸಂದರ್ಭಗಳಲ್ಲಿ. ಇಲ್ಲಿ ನಾವೇನ್ ನೋಡ್ತೇವೆ ಅಂದ್ರೆ, ಮಿದ್ಯಾನರು ಅಂತಿದೆ. ಈ ಮಿದ್ಯಾನರು ತುಂಬಾ ಕಾಟ ಆಗಿತ್ತು. ಈ ಕಾಟವನ್ನು ತಾಳ್ಕೊಳ್ಳಲಾರದೆ, ಮಿದ್ಯಾನರ ಕಾಟವನ್ನು ತಾಳ್ಕೊಳ್ಳಲಾರದೆ ಇಸ್ರಾಯೇಲರು ಮತ್ತೆ ದೇವರಿಗೆ ಮೊರೆ ಇಡ್ತಾರ, ದೇವರೇ ನಾವು ಮಾಡಿದ ತಪ್ಪಾಗಿದೆ, ನಮ್ಮನ್ನು ಕ್ಷಮಿಸು ಎಂಬುದಾಗಿ. ಆಗ ದೇವರು ಒಬ್ಬ ದೂತನನ್ನು ಕಳುಹಿಸಿ ಯಾರನ್ನ ಕರಿತಾನೆ ಅಂತಂದ್ರೆ, ಇಸ್ರಾಯೇಲ್ ರಕ್ಷಿಸುವುದಕ್ಕಾಗಿ ನಾವು ನೋಡ್ತೇವೆ 6ನೇ ಅಧ್ಯಾಯ 11ನೇ ವಚನದಲ್ಲಿ. ಆಮೇಲೆ ಯೆಹೋವನ ದೂತನ ಬಂದು ಒಫ್ರದಲ್ಲಿದ್ದ ಏಲಾ ವೃಕ್ಷದ ಅಡಿಯಲ್ಲಿ ಕೂತುಕೊಂಡನು. ಅದು ಅಬಿಯೇಜರನ ಗೋತ್ರದವನಾದ ಯೋವಾಷನದಾಗಿತ್ತು. ಅವನ ಮಗನಾದ ಗಿದ್ಯೋನನು ಮಿದ್ಯಾನರಿಗೆ ಗೊತ್ತಾಗದ ಹಾಗೆ ಅಲ್ಲಿನ ದ್ರಾಕ್ಷೆಯ ಅಲೆಯ ಮರಿಯಲ್ಲಿ ಗೋಧಿಯನ್ನು ಬಡಿಯುತ್ತಿದ್ದನು ಎಂಬುದಾಗಿ. ಅವಾಗ ದೂತ ಬಂದು, ನಾನು ನಿನ್ನನ್ನು ಏನ್ ಮಾಡ್ತೇನಪ್ಪ, ಒಬ್ಬ ನ್ಯಾಯಸ್ಥಾಪಕ ನನಗೆ ಆರಿಸ್ಕೊಳ್ತೇನೆ, ನೀನು ಇಸ್ರಾಯೇಲರನ್ನ ಬಿಡಿಸಬೇಕು, ಮಿದ್ಯಾನರ ಹತ್ರ ನೀವು ಯುದ್ಧ ಮಾಡಬೇಕು, ಅವ್ರನ್ನ ಜಯಿಸ್ಬೇಕೆಂಬುದಾಗಿ ದೂತ ಬಂದು ಆತನನ್ನು ಆಯ್ಕೆ ಮಾಡಿಕೊಳ್ತಾನೆ. ಇಲ್ಲಿ ನಾವೇನ್ ನೋಡ್ತೇವೆ, ಮಿದ್ಯಾನರು ಅಂತ ನಾವು ನೋಡ್ತೇವೆ. ಈ ಮಿದ್ಯಾನರ ಬಗ್ಗೆ ಚೂರು ಸ್ವಲ್ಪ ನಾವು ನೋಡೋಣ. ಮಿದ್ಯಾನರು ಅನ್ನುವಂತ ಒಂದು ಹೆಸರು ನಾವು ಕೇಳಿಕೊಂಡಾಗ ನಮ್ಗೆ ತಕ್ಷಣವಾಗಿ ಬರುವಂತದ್ದು ಯಾವ್ದು ಅಂತಂದ್ರೆ, ವಿಮೋಚನ ಕಾಂಡ 2:11 ಕೂಡ ನಾವು ನೋಡ್ತೇವೆ. ಅಲ್ಲೇನು ಬರೆಯಲ್ಪಟ್ಟಿದೆ ಅಂತಂದ್ರೆ, ಮೋಶೆಯು ಮಿದ್ಯಾನ್ ದೇಶಕ್ಕೆ ಓಡಿ ಹೋದನು ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ 2ನೇ ಅಧ್ಯಾಯ 11ನೇ ವಚನದ ಒಂದು ಹೆಡ್ಡಿಂಗ್, ವಿಮೋಚನ ಕಾಂಡ, ಮೋಶೆಯು ಮಿದ್ಯಾನ್ಯರ ದೇಶಕ್ಕೆ ಓಡಿ ಹೋದನು ಎಂಬುದಾಗಿ ನಾವು ನೋಡ್ತೇವೆ. ಒಂದು ಅದಕ್ಕಿಂತ ಹಿಂದೆ ನಾವು ನೋಡ್ತೇವೆ, ಆದಿಕಾಂಡ 37:28 ಕೂಡ ನಾವೇನ್ ನೋಡ್ತೇವೆ ಅಂತಂತಂದ್ರೆ, ಮಿದ್ಯಾನರು ಯೋಸೇಫನನ್ನು ಐಗುಪ್ತ ದೇಶಕ್ಕೆ ತೆಗೆದುಕೊಂಡು ಹೋದರು ಎಂಬುದಾಗಿ ನಾವು ನೋಡ್ತೇವೆ. ಆದಿಕಾಂಡ 37 ಅಲ್ಲಿ 28ನೇ ವಚನದಲ್ಲಿ. ಈ ಮಿದ್ಯಾನರು ಅಂದ್ರೆ ಒಂದ್ ರೀತಿಯಲ್ಲಿ ಇವರು ಇಷ್ಮಾಯೇಲರು. ಈ ಒಂದು ಮಿದ್ಯಾನರು ಯೋಸೇಫನನ್ನು ಐಗುಪ್ತ ದೇಶಕ್ಕೆ ತೆಗೆದುಕೊಂಡು ಹೋದರು ಎಂಬುದನ್ನು ಕೂಡ ನಾವು ನೋಡ್ತೀವಿ. 20 ರೂಪಾಯಿಗಳಿಗೆ ತೆಗೆದುಕೊಂಡು ಹೋದ್ರು ಎಂಬುದನ್ನು ಕೂಡ ನಾವು ನೋಡ್ತೇವೆ. ಆದಿಕಾಂಡ 37:28 ನಾವು ನೋಡ್ತೇವೆ.
ಹಾಗಾದ್ರೆ ಮತ್ತೆ ಮಿದ್ಯಾನರ ಮೂಲ ಪುರುಷ ಯಾರು? ಅದೊಂಚೂರು ನೋಡೋಣ. ಮಿದ್ಯಾನರ ಮೂಲ ಪುರುಷ ಯಾರು ಅಂದ್ರೆ ಈ ಮಿದ್ಯಾನರು ಯಾರು, ಈ ಮಿದ್ಯಾನರು ಯಾರು ಎಂಬುದಾಗ ನಾವು ನೋಡೋಣ. ಇವೆಲ್ಲರೂ ಕೂಡ ತೆಗ್ರಿ. ಆದಿಕಾಂಡ 25ನೇ ಅಧ್ಯಾಯ ವಚನ 1 ಮತ್ತು 2 ನಾನು ಓದ್ತೇನೆ. ಆದಿಕಾಂಡ 25, 1 ಮತ್ತು 2. ಅಂದ್ರೆ ಈ ಮಿದ್ಯಾನರು ಯಾರ ಸಂತಾನದವರು, ಯಾರಿಗೆ ಹುಟ್ಟಿದವರು ಇವರು ಅಂತೇಳಿ ನಾವು ನೋಡೋಣ. 25, 1 ಮತ್ತು 2. ಅಬ್ರಹಾಮನು ಕೆಟೂರಳೆಂಬ ಇನ್ನೊಬ್ಬ ಹೆಂಡತಿಯನ್ನು ಮದುವೆ ಮಾಡಿಕೊಂಡನು. ಆಕೆ ಅವನಿಗೆ ಜಿಮ್ರಾನ್, ಯೋಕ್ಷಾನ್, ಮೇದಾನ್, ಮಿದ್ಯಾನ್ ಅಂತಿದೆ ನೋಡಲಿ. ಮಿದ್ಯಾನ್, ಇಷ್ಬಾಕ್, ಶೂಹ ಇವರನ್ನ ಎತ್ತಳು ಅಂತಿದೆ. ಇಲ್ಲಿ ಬಂತು ಅಬ್ರಹಾಮನ ಮತ್ತೊಬ್ಬ ಹೆಂಡತಿಯನ್ನು ಮದುವೆ ಮಾಡಿಕೊಂಡನು. ಅವರಿಗೆ ಹುಟ್ಟಿರ್ತಕ್ಕಂಥ ಈ ಜನಾಂಗ ಯಾರಂದ್ರೆ ಈ ಮಿದ್ಯಾನ್ ಅಂತಿದೆ. ಈಗ ಮಿದ್ಯಾನ್ ಇವರೇ ಮುಂದೆ ಇಸ್ರಾಯೇಲರಿಗೆ ತುಂಬಾ ಮಾರಕವಾಗಿ ಅವರು ಮಾರ್ಪಡ್ತಾರೆ. ತುಂಬಾ ಏನಂತಂದ್ರೆ ಪೀಡಿಸ್ತಾರೆ, ತುಂಬಾ ರೋಧಿಸ್ತಾರೆ ಇಸ್ರಾಯೇಲರು, ಈ ಮಿದ್ಯಾನ್ ಜನಾಂಗದವರು. ಇವರ ಮೂಲ ಕೆಟೋರೊಳಗೆ ಮತ್ತು ಅಬ್ರಾಹ್ಮನ ಹುಟ್ಟಿರ್ತಕ್ಕಂಥ ಸಂತಾನ ಇದೆ ಎಂಬುದಾಗಿ ನಮಗೆ ಗೊತ್ತಾಯ್ತು. ಈಗ ನಾವು ಸ್ಟೀಫನ್ ಚಾರ್ಲ್ಸ್ ನೀಲ್ ಇವರ ಬಗ್ಗೆ ನಾವು ನೋಡೋಣ. ತಂದೆ ಹೆಸರು ಚಾರ್ಲ್ಸ್ ನೀಲ್, ತಾಯಿ ಹೆಸರು ಮಾರ್ಗರೆಟ್. ದಂಪತಿಗಳಿಗೆ ಹುಟ್ಟಿರ್ತಕ್ಕಂಥ ವ್ಯಕ್ತಿಯೇ ಸ್ಟೀಫನ್ ಚಾರ್ಲ್ಸ್ ನೀಲ್ ಎಂಬುದಾಗಿ. ತಂದೆ ಹೆಸರು ಚಾರ್ಲ್ಸ್ ನೀಲ್, ತಾಯಿ ಹೆಸರು ಮಾರ್ಗರೆಟ್. ಇವರು ಡಿಸೆಂಬರ್ 31, 1900 ಎಡಿನ್ಬರ್ಗ್, ಯುನೈಟೆಡ್ ಕಿಂಗ್ಡಮ್, ಇಂಗ್ಲೆಂಡ್ ದೇಶದ ಇವರು ಹುಟ್ಟಿದರು. ಇಂಗ್ಲೆಂಡ್ ದೇಶದಲ್ಲಿ ಡಿಸೆಂಬರ್ 31, 1900 ಎಡಿನ್ಬರ್ಗ್, ಯುನೈಟೆಡ್ ಕಿಂಗ್ಡಮ್ ದೇಶದಲ್ಲಿ ಅಂದ್ರೆ ಇಂಗ್ಲೆಂಡ್ ದೇಶದಲ್ಲಿ ಇವರು ಹುಟ್ಟಿದ್ರು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇವರು ಕೇಂಬ್ರಿಡ್ಜ್ ಟ್ರಿನಿಟಿ ಯೂನಿವರ್ಸಿಟಿಯಲ್ಲಿ ಇವರು ವ್ಯಾಸಂಗ ಮಾಡಿದ್ರು, ಓದಿದ್ರು. ಇವರು ದೈವಶಾಸ್ತ್ರವನ್ನು ಕಲಿತರು, ಅಂದ್ರೆ ಬೈಬಲ್ ಥಿಯಾಲಜಿ ಇವರು ಕಲಿತರು. ಮತ್ತು ಈ ಚರ್ಚ್ ಇತಿಹಾಸದ ಕುರಿತು ಹಲವಾರು ಪುಸ್ತಕಗಳನ್ನು ಕೂಡ ಇವರು ಬರೆದಿದ್ದಾರೆ. ಚರ್ಚ್ ಇತಿಹಾಸದ ಕುರಿತು ಹಲವಾರು ಪುಸ್ತಕಗಳನ್ನು ಕೂಡ ಇವರು ಬರೆದಿದ್ದಾರೆ. ಇವರು ಒಬ್ಬ ಬ್ರಿಟಿಷ್ ಆಂಗ್ಲಿಕನ್ ಮಿಷನರಿ. ಇವರು ಬ್ರಿಟಿಷ್ ಆಂಗ್ಲಿಕನ್ ಮಿಷನರಿ. ಇವರು ಮಿಷನರಿಯೂ ಹೌದು, ಬಿಷಪ್ರು ಕೂಡ ಹೌದು, ಆಮೇಲೆ ವಿದ್ವಾಂಸರು ಕೂಡ ಹೌದು. ಇವರು ತುಂಬಾ ಪಾಂಡಿತ್ಯವನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಇವರು ಪ್ರಾಚೀನ ಗ್ರೀಕ್ ಆಗಿರ್ಬೋದು, ಲ್ಯಾಟಿನ್ ಆಗಿರ್ಬೋದು, ಇದ್ರ ಜೊತೆಗೆ ಭಾರತ ದೇಶದ ತಮಿಳು ಭಾಷೆಯನ್ನು ಕೂಡ ಇವರು ಕಲ್ತುಕೊಂಡಿದ್ರು. ಯಾರಂತಂದ್ರೆ ಸ್ಟೀಫನ್ ಚಾರ್ಲ್ಸ್ ನೀಲ್ ಎನ್ನುವಂತ ದೈವ ಭಕ್ತರು. ಸೊ ಇವರು ಯಾವ ಸಭೆಯಲ್ಲಿ ದೀಕ್ಷೆ ಪಡೆದಿದ್ರಂತೆ ಎಂಬುದಾಗಿ ನಾವು ನೋಡುವುದಾದ್ರೆ, ಚರ್ಚ್ ಆಫ್ ಇಂಗ್ಲೆಂಡ್. ಈ ಚರ್ಚ್ ಆಫ್ ಇಂಗ್ಲೆಂಡ್ ಎನ್ನುವಂತ ಒಂದು ಸಂಸ್ಥೆಗೆ, ಒಂದು ಸಭೆಗೆ ಸಂಬಂಧಪಟ್ಟಂತ ವ್ಯಕ್ತಿ ಯಾರಂತಂದ್ರೆ ಈ ಸ್ಟೀಫನ್ ಚಾರ್ಲ್ಸ್ ನೀಲ್. ಸೊ ಇವರು ಅದೇ ಒಂದು ಸಭೆಯಲ್ಲಿ ಚರ್ಚ್ ಆಫ್ ಇಂಗ್ಲೆಂಡ್ ನಲ್ಲಿ ದೀಕ್ಷೆಯನ್ನು ಪಡ್ಕೊಂಡು ಅಲ್ಲಿಯೇ ಒಂದು ಸುವಾರ್ಥ ಸೇವೆಗೆ ಹೋಗಬೇಕೆಂಬುದಾಗಿ ಇವರಲ್ಲಿ ಏನಂತಂದ್ರೆ ಒಂದು ಅಡಿಪಾಯವನ್ನು ಹಾಕಿಕೊಂಡ್ರು. ಇವರು 20ನೇ ಶತಮಾನದಲ್ಲಿ ಒಬ್ಬ ಗಮನಾರ್ಹ ಸುವಾರ್ಥಿಕರಾದರು. ಇವರು ಸೇವೆಗಳ ಕುರಿತು ಮತ್ತು ಬೋಧನಾ ಸಾಮಗ್ರಿಗಳನ್ನು ಬರೆದವರಲ್ಲಿ ಇವರು ಒಬ್ಬ ವಿಶಿಷ್ಟ ಲೇಖಕರಾಗಿ ಎದ್ದು ಕಾಣುತ್ತಿದ್ರು ಎಂಬುದನ್ನು ಕೂಡ ನಾವು ಚರ್ಚೆಯಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ. ಇವರು ಇಂಗ್ಲೆಂಡ್ ದೇಶದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಇವರು ದಕ್ಷಿಣ ಭಾರತದ ಸಭೆಯ ಚೆನ್ನೈ ಡಯಸಿಸ್ನ ಬಿಷಪ್ ಆಗಿಯೂ ಇವರು ಸೇವೆಯನ್ನು ಕೂಡ ಸಲ್ಲಿಸಿದರು.
19ನೇ ಶತಮಾನದ ಕೊನೆಯ ದಿನದಂದು ಇವರು ಜನಿಸಿದರು. ಕೊನೆಯ ದಿನ ಡಿಸೆಂಬರ್ 31 ಕೊನೆಯ ದಿನದಲ್ಲಿ 1900ರಲ್ಲಿ ಇವರು ಜನಿಸಿದರು. ತಮ್ಮ ಆರಂಭಿಕ ದಿನಗಳಲ್ಲಿ ಕೂಡ ನಾಯಕತ್ವವನ್ನು ಪ್ರದರ್ಶನ ಮಾಡಿದರು. ಮತ್ತೆ ಆಮೇಲೆ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿದ್ದಾಗ ಅವರು ವಿದ್ಯಾರ್ಥಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು ಮತ್ತು ಕ್ರೈಸ್ತ ವಿದ್ಯಾರ್ಥಿ ಚಳುವಳಿಯ ಅಧ್ಯಕ್ಷರು ಕೂಡ ಆಗಿದ್ರು. ಆಮೇಲೆ ಈ ಅವಧಿಯಲ್ಲಿ ಸಭೆಯ ಏಕತೆಯ ಕಲ್ಪನೆಯು ಅವರ ಮನಸ್ಸಿನಲ್ಲಿ ರೂಪುಗೊಳ್ಳಲು ಪ್ರಾರಂಭಿಸಿತು. ಸೊ ಇವರು ಆ ರೀತಿಯಲ್ಲಿ ಏನಂತಂದ್ರೆ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಅಲ್ಲಿ ಓದುವ ಸಂದರ್ಭದಲ್ಲಿಯೇ ಕ್ರೈಸ್ತ ವಿದ್ಯಾರ್ಥಿ ಚಳವಳಿ ಅಧ್ಯಕ್ಷರು ಕೂಡ ಆಗಿದ್ರು. ಮತ್ತೆ ಅವರ ಮನಸ್ಸಿನಲ್ಲಿ ನಾನು ಸೇವೆ ಮಾಡಬೇಕೆಂಬುದನ್ನು ಕೂಡ ಅವರು ಅಲ್ಲಿ ಒಂದು ಆಲೋಚನೆ ಮಾಡಿದಾಗ ಅವರು ಭಾರತ ದೇಶಕ್ಕೆ ಬರ್ತಾರೆ. ಭಾರತ ದೇಶ ತಮಿಳುನಾಡಿಗೆ ಬಂದು ತಿರುನಲ್ವೆಲ್ಲಿಯಲ್ಲಿ ಮತ್ತು ತಿರುವಾಂಕೂರ್ನಲ್ಲಿ ಅವರು ಸೇವೆ ಮಾಡ್ತಾರೆ. ತಿರುನಲ್ವೆಲ್ಲಿ ಮತ್ತು ತಿರುವಾಂಕೂರ್ನಲ್ಲಿ ಅವರು ಸೇವೆಯನ್ನು ಕೂಡ ಮಾಡ್ತಾರೆ. ಇವರು ಸುವಾರ್ಥಿಕರಾಗಿ ಭಾರತ ದೇಶಕ್ಕೆ ಬರ್ತಾರೆ. ಯಾರು ಮುಖಾಂತರವಾಗಿ ಬರ್ತಾರೆ ಅಂತಂದ್ರೆ ಅಮೇ ಕಾರ್ಮಿಕಲ್ ಎನ್ನುವಂತವರ ಅವ್ರ ಮುಖಾಂತರವಾಗಿ ಬರ್ತಾರೆ. ಒಂದ್ಸಾರಿ ಇದೆ ಅಮೇ ಕಾರ್ಮಿಕಲ್ ಅನ್ನುವಂಥವರು ಬಗ್ಗೆ ನಮ್ಮ ನವನೀತ್ ಸರ್ ಅವರು ಕೂಡ ಒಂದ್ಸಾರಿ ಹೇಳಿದ್ರು. ಅಮೇ ಕಾರ್ಮಿಕಲ್ ಅವ್ರ ಚರಿತ್ರೆಯನ್ನು ಕೂಡ ನಾನು ನೋಡಿದ್ದೇನಪ್ಪ ಎಂಬುದಾಗಿ ಕೂಡ ಒಂದ್ಸರಿ ಹೇಳಿದ್ರು ಸರ್ ಅವರು ಕೂಡ. ಇವ್ರ ಮುಖಾಂತರವಾಗಿ ಭಾರತ ದೇಶಕ್ಕೆ ಬರ್ತಾರ. ಯಾರು ಅಂತಂತಂದ್ರೆ ಸ್ಟೀಫನ್ ಚಾರ್ಲ್ಸ್ ನೀಲ್ ಎನ್ನುವಂಥವ್ರು. ಬಂದ ಮೇಲೆ ಇವರು ರೆವರೆಂಡ್ ಆಗಿ ನೇಮಕಗೊಳ್ತಾರೆ. ಮತ್ತೆ ಅವರು ಇಂಗ್ಲೆಂಡ್ಗೆ ಹೋಗ್ತಾರೆ. ಇಂಗ್ಲೆಂಡ್ಗೆ ಹೋದ್ಮೇಲೆ ಮತ್ತೆ ಇವರು ಏನ್ ಮಾಡ್ತಾರೆ ಅಂತಂದ್ರೆ ಚರ್ಚ್ ಮಿಷನರಿ ಸೊಸೈಟಿ ಮುಖಾಂತರವಾಗಿ ಮತ್ತೆ ಭಾರತಕ್ಕೆ ಬರ್ತಾರೆ. CMS ಅಂತಂದ್ರೆ ಚರ್ಚ್ ಮಿಷನರಿ ಸೊಸೈಟಿ. ಇದ್ರ ಮೂಲಕವಾಗಿ ಭಾರತ ದೇಶಕ್ಕೆ ಮತ್ತೆ ಬಂದು ಅವರು ಹೆಚ್ಚು ಕಡಿಮೆ 15 ವರ್ಷಗಳ ಕಾಲ ಸುವಾರ್ಥ ಸೇವೆಗೆ ಮೀಸಲಿಡ್ತಾರೆ. ಈ 15 ವರ್ಷಗಳ ಕಾಲ ಅವಿರತವಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಾರೆ. ಅವಿರತವಾಗಿರ್ತಕ್ಕಂಥ ಸೇವೆ, ಸುಮ್ಮನೆ ಸಾಮಾನ್ಯವಾಗಿರ್ತಕ್ಕಂಥ ಸೇವೆ ಇವರು ಮಾಡ್ತಾ ಇಲ್ಲ. ತುಂಬಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ಕ್ರೈಸ್ತ ಸೊಸೈಟಿಯ ಜಂಟಿ ಕಾರ್ಯದರ್ಶಿಯಾಗಿ ಇವರು ಸೇವೆಯನ್ನು ಕೂಡ ಮಾಡ್ತಾರೆ. ಸೊ ಆ ರೀತಿಯಲ್ಲಿ ಒಬ್ಬ ಒಳ್ಳೆಯ ಸುವಾರ್ಥ ಸೇವಕರಾಗಿದ್ರು. ಈಗ ನಮ್ಮ ಭಾರತ ದೇಶದಲ್ಲಿ ನಮ್ಗೆ ಸ್ವಲ್ಪ ಮುಂದಕ್ಕೆ ಹೋದೇವೆ ಅಂತಂದ್ರೆ ನಮಗೆ ಈ ತರ ಭಾಷೆಗಳು ಕೂಡ ಬರಂಗಿಲ್ಲ. ಅಂಥದ್ರಲ್ಲಿ ಈ ಸ್ಟೀಫನ್ ಚಾರ್ಲ್ಸ್ ಅನ್ನುವಂತ ದೇವಭಕ್ತರು ಇಂಗ್ಲೆಂಡ್ ದೇಶದಲ್ಲಿ ಹುಟ್ಟು ಬೆಳೆದರೂ ಕೂಡ ಅಲ್ಲಿ ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಗಳನ್ನು ಕಲಿತುಕೊಂಡು ಅದರ ಜೊತೆಗೆ ಭಾರತದ ತಮಿಳು ಭಾಷೆಯನ್ನು ಕೂಡ ಕಲಿತು ಅನೇಕ ರೀತಿಯಾಗಿರ್ತಕ್ಕಂಥ ಸೇವೆಗಳನ್ನು ಕೂಡ ಮಾಡಿದ್ರು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇವರ ಒಂದು ಸೇವೆ ಅಸಾಧಾರಣವಾಗಿರ್ತಕ್ಕಂಥ ಸೇವೆಯಾಗಿತ್ತು. ಅಸಾಧಾರಣವಾಗಿರ್ತಕ್ಕಂಥ ಸೇವೆ ಜೊತೆಗೆ ಇವರು ಹಲವಾರು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಆಮೇಲೆ ಪ್ರಪಂಚದಾದ್ಯಂತ ಇವರು ಉಪನ್ಯಾಸವನ್ನು ಕೂಡ ಕೊಟ್ಟಿದ್ದಾರೆ. ಕೆಲವು ಸಂದರ್ಭಗಳಲ್ಲಿ ಇವರು ದೈಹಿಕವಾಗಿ ದುರ್ಬಲರಾಗಿದ್ರು. ದೈಹಿಕವಾಗಿ ದುರ್ಬಲರಾದಾಗ ಕೆಲವು ಸಂದರ್ಭಗಳಲ್ಲಿ ಮತ್ತೆ ಇಂಗ್ಲೆಂಡ್ ದೇಶಕ್ಕೆ ಹೋಗೋದು ಬರೋದು ಕೂಡ ಇವರು ಮಾಡ್ತಾ ಇದ್ರು. ಸೊ ಆ ರೀತಿಯಲ್ಲಿ ಇವರು ಅವಿರತವಾಗಿರ್ತಕ್ಕಂಥ ಕ್ರೈಸ್ತ ಸೇವೆಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿರ್ತಕ್ಕಂಥ ಒಬ್ಬ ಮಿಷನರಿ ಯಾರಂತಂದ್ರೆ ಸ್ಟೀಫನ್ ಚಾರ್ಲ್ಸ್ ನೀಲ್ ಎಂಬುದಾಗಿ ನಾವು ಕರೀಬಹುದು. ಇವರು ತುಂಬಾ ಸೇವೆ ಮಾಡಿದ್ರು. ಮಾತ್ರವಲ್ಲದೆ ಮತ್ತೆ ಭಾರತದಲ್ಲಿ ಒಂದು ಸ್ವಾರ್ಥಿಕ ಸೇವೆ ಯಾವ ರೀತಿ ಮಾಡಿದ್ದಾರೆ ಅಂತಂತಂದ್ರೆ 1930ರಲ್ಲಿ ನಮ್ಮ ಭಾರತ ದೇಶಕ್ಕೆ ಬರ್ತಾರೆ. 1930ರಲ್ಲಿ ಭಾರತ ದೇಶಕ್ಕೆ ಅಂತಂದ್ರೆ ಇದ್ರ ಮುಖಾಂತರವಾಗಿ ಚರ್ಚ್ ಮಿಷನರಿ ಸೊಸೈಟಿ ಮುಖಾಂತರವಾಗಿ CMS ಅಡಿಯಲ್ಲಿ ಮತ್ತೆ ಭಾರತ ದೇಶಕ್ಕೆ ಬಂದು ಇಲ್ಲಿ ವಿವಿಧ ಸಭೆಗಳಿದ್ದಾಗ ಅವೆಲ್ಲಾ ಸಭೆಗಳನ್ನು ಕ್ರೋಢೀಕರಿಸಿ ನಾವೆಲ್ಲ ಕೂಡ ಏನು ಒಂದೇ ಸಭೆಗಳಾಗಿ ನಾವು ಇರಬೇಕು, ಒಂದೇ ಸಭೆಗಳ ತರ ನಾವು ಸೇವೆ ಮಾಡಬೇಕು ಎನ್ನುವ ರೀತಿಯಲ್ಲಿ ಇವರೇನು ಮಾಡ್ತಾರೆ ಅಂದ್ರೆ ಸೇವೆಯನ್ನು ಕೂಡ ಮಾಡ್ತಾರೆ. ಸೊ ಇವರ ಕೊಡುಗೆಗಳು ಕೂಡ ತುಂಬಾ ಇದೆ ಕ್ರೈಸ್ತತ್ವಕ್ಕೆ 20ನೇ ಶತಮಾನದಲ್ಲಿ. ಅಂದ್ರೆ ಇವರು 19ನೇ ಕೊನೆಯ ಶತಮಾನದಲ್ಲಿ ಇವರು ಹುಟ್ಟಿದ್ರು.
20ನೇ ಒಂದು ಶತಮಾನದಲ್ಲಿ ಕ್ರೈಸ್ತ ಸುವಾರ್ತೆಗೆ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ಕೂಡ ಇವರು ಕೊಡ್ತಾರೆ. ಒಬ್ಬ ವಿದ್ವಾಂಸನಂದ್ರೆ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಮತ್ತೆ ಅನೇಕ ಸಭೆಗಳನ್ನು ಕೂಡ ಇವರು ಒಟ್ಟಾಗಿ ಕ್ರೋಢೀಕರಿಸಿದ್ದಾರೆ. ಒಟ್ಟಾರೆಯಾಗಿ ಅವರಿದ್ದಂತ ಕಾಲದಲ್ಲಿ ತುಂಬಾ ಸೇವೆಗೆ ತುಂಬಾ ಇವರು ಪ್ರಾಮುಖ್ಯತೆಯನ್ನು ಕೊಟ್ಟು ಬೆಳೆಸಿದ್ದಾರೆ. ಅದು ಮಾತ್ರವಲ್ಲದು ಕೂಡ ಸ್ಥಳೀಯ ಸಭೆಗಳನ್ನು ಕೂಡ ರಚಿಸುವ ಪ್ರಾಮುಖ್ಯತೆಯನ್ನು ಕೂಡ ಇವರು ಒತ್ತಿ ಹೇಳ್ತಾ ಇದ್ರು. ಆಮೇಲೆ ಕ್ರೈಸ್ತರನ್ನು ಎಲ್ಲರನ್ನು ಕೂಡ ಒಟ್ಟುಗೂಡಿಸಿ ಒಟ್ಟಿನಲ್ಲಿ ನಾವು ಅಭಿವೃದ್ಧಿ ಹೊಂದಬೇಕು ಮತ್ತು ದೈವಶಾಸ್ತ್ರ, ತತ್ವಶಾಸ್ತ್ರ ಈ ವಿಚಾರಗಳೆಲ್ಲ ಕೂಡ ಇವರು ಕ್ರೈಸ್ತ ಒಂದು ಸಮುದಾಯಕ್ಕೆ ಹೇಳಿಕೊಡ್ತಿದ್ರು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಅದು ಮಾತ್ರವಲ್ಲದು ಕೂಡ ಇವರು ಎಕೂನಿಸಂ ಮತ್ತು ಕ್ರೈಸ್ತ ಏಕೆ ಅಂತಂದ್ರೆ ಸಂಗ್ರಹ ಅಂದ್ರೆ ಅನೇಕ ವಿಚಾರಗಳನ್ನು ಕೂಡ ಇವರು ಸಂಗ್ರಹಗಳನ್ನು ಕೂಡ ಮಾಡ್ತಿದ್ರು. ಅಂದ್ರೆ ಕ್ರೈಸ್ತ ವಿಷಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನು ಸಂಗ್ರಹ ಮಾಡಿ ಅವೆಲ್ಲವುಗಳನ್ನು ಕೂಡ ಕ್ರೈಸ್ತ ನಾಯಕರುಗಳಿಗೆ, ಕ್ರೈಸ್ತ ಸಭೆಗಳಿಗೆ ಅವರು ತಿಳಿಸಲು ಕೂಡ ಇವರು ಒಬ್ಬ ಸಹಾಯಕರಾಗಿದ್ರು. ಮಾತ್ರವಲ್ಲದೆ ಕೂಡ ಇವರೊಬ್ರು ಪ್ರಬಲರಾಗಿರ್ತಕ್ಕಂಥ ವಕೀಲರಾಗಿದ್ದರು. ಇವರು ವಕೀಲರಾಗಿ ಚರ್ಚ್ನಲ್ಲಿ ಏನೇ ಸಮಸ್ಯೆಗಳು ಬಂದರೂ ಕೂಡ ಅವೆಲ್ಲವುಗಳನ್ನು ಕೂಡ ಪರಿಹಾರ ಮಾಡುವಂತ ಒಂದು ಕೆಲಸವನ್ನು ಕೂಡ ಈ ಸ್ಟೀಫನ್ ಚಾರ್ಲ್ಸ್ ನೀಲ್ ರವರು ಕೂಡ ಮಾಡ್ತಿದ್ರು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಸ್ಟೀಫನ್ ನೀಲ್ ಅವ್ರು ಇಷ್ಟೆಲ್ಲಾ ಪ್ರಯಾಸ ಪಡ್ಲಿಕ್ಕೆ ಕಾರಣ ಏನು? ಇಷ್ಟೆಲ್ಲ ದೇವರ ಸೇವೆ ಮಾಡ್ಲಿಕ್ಕೆ ಕಾರಣ ಏನು? ಇವರ ಹೃದಯ ಯಾಕೆ ಈ ರೀತಿಯಲ್ಲೇ ಮಾಡ್ಲಿಕ್ಕೆ ಪ್ರೇರೇಪಣೆ ಮಾಡಿತು ಎಂಬುದಾಗಿ ನಾವು ನೋಡುವುದಾದ್ರೆ, ಸತ್ಯವೇದದಲ್ಲಿ ಒಂದು ವಚನ ಇವರಿಗೆ ಒಂದು ಪ್ರೇರೇಪಣೆ ಆಗಿದೆ. ಸತ್ಯವೇದದಲ್ಲಿ ನಾವು ನೋಡೋಣ ಅದನ್ನ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 19 ಮತ್ತು 20 ವಚನವನ್ನು ಕೂಡ ನಾವು ನೋಡೋಣ. ಈ ವಚನದಿಂದಲೇ ಅವರು ಏನಾದ್ರು ಅಂತಂತಂದ್ರೆ ಸ್ವಾರ್ಥ ಸೇವೆಗೆ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡ. ಈ ವಚನದ ಒಂದು ಆಧಾರದ ಮೇಲೆ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 19 ಮತ್ತು 20 ಹೀಗೆ ಬರೆಯಲ್ಪಟ್ಟಿದೆ. ನಾನು ಓದ್ತೇನೆ ಅದನ್ನ. ಆದ್ರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು ಎಂಬುದನ್ನು ಕೂಡ ನಾವು ನೋಡ್ತೀವಿ. ಈ ವಚನ ಸ್ಟೀಫನ್ ಚಾರ್ಲ್ಸ್ ನೀಲ್ ಅವರಿಗೆ ಸೇವೆ ಮಾಡುವಂತ ಒಂದು ಮನೋಭಾವನೆ ಕೂಡ ಬಂದುಬಿಡ್ತು. ನಾನು ಸೇವೆ ಮಾಡಬೇಕು ಎಂಬುದಾಗಿ ಈ ವಚನದ ಮೂಲಕವಾಗಿ. ಯಾಕಂದ್ರೆ ಯೇಸು ಸ್ವಾಮಿಯವರು ತನ್ನ ಶಿಷ್ಯರಿಗೆ ಕೊನೆಯ ಒಂದು ಆಜ್ಞೆ ಇದು ಕೊನೆಯವಾಗಿರ್ತಕ್ಕಂಥ ಒಂದು ಮಹಾ ಆಜ್ಞೆ ಇದು. ಆಜ್ಞೆ ಏನಂತ ಕೊಡ್ತಾನಂತಂದ್ರೆ, ನೀವು ಹೊರಟು ಹೋಗಬೇಕು, ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡ್ಬೇಕಂದ್ರೆ ನನ್ನ ಸುವಾರ್ತೆ ನೀವು ತಿಳಿಸಬೇಕು. ತಿಳ್ಕೊಂಡಂತವ್ರಿಗೆ ತಂದೆಯ, ಮಗನ, ಪರಿಶುದ್ಧಾತ್ಮನ ಹೆಸರಲ್ಲಿ ದೀಕ್ಷಾ ಸ್ನಾನವನ್ನು ಕೊಡಬೇಕು. ನಾನು ನಿಮ್ಗೆ ಆಜ್ಞಾಪಿಸಿದನ್ನೆಲ್ಲ ಅವರಿಗೆ ಉಪದೇಶ ಮಾಡಬೇಕು. ನೀವು ಕೂಡ ಇದನ್ನೆಲ್ಲ ಕೂಡ ನೋಡಿಕೊಳ್ಬೇಕು. ನಾನು ಯುಗದ ಸಮಾಪ್ತವರಿಗೆ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿಯವರು ತನ್ನ ಶಿಷ್ಯರಿಗೆ ಹೇಳಿರ್ತಕ್ಕಂಥ ವಚನಗಳನ್ನು ಸ್ಟೀಫನ್ ಚಾರ್ಲ್ಸ್ ನೀಲ್ ರವರು ಆಧಾರ ಮಾಡಿಕೊಂಡು ಅವರು ಭಾರತ ದೇಶಕ್ಕೆ ಒಬ್ಬ ಮಿಷನರಿ ಆಗಿ ಅವರು ಬರ್ತಾರೆ. ಮಿಷನರಿ ಆಗಿ ಬಂದ ಮೇಲೆ ಅವರು ರೆವರೆಂಡ್ ಆಗ್ತಾರೆ, ಬಿಷಪ್ ಆಗ್ತಾರೆ, ಒಬ್ಬ ವಿದ್ವಾಂಸರಾಗ್ತಾರೆ. ತುಂಬಾ ಒಬ್ಬ ಇಂಟರ್ನ್ಯಾಷನಲ್ ಬೋಧಕರು ಕೂಡ ಆಗಿ ಅವರು ಸೇವೆಯನ್ನು ಮಾಡಿದರು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಚರಿತ್ರೆಯಲ್ಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಾಗಾಗಿ ನಾವು ಕೂಡ ಅನೇಕ ಜನರು ಸೇವೆಯನ್ನು ಕೂಡ ಮಾಡುವವರಾಗಿದ್ದೇವೆ. ಸೇವೆ ಮಾಡುವ ಸಂದರ್ಭದಲ್ಲಿ ನಮಗೂ ಕೂಡ ಒಂದು ದೇವರ ವಚನ ಮಾತಾಡಿರ್ತದೆ. ಆ ಮಾತಾಡಿರುವಂತ ಒಂದು ವಚನದ ಆಧಾರದ ಮೇಲೆ ನಾವೆಲ್ಲರೂ ಕೂಡ ಸೇವೆಗೆ ನಾವು ಬಂದಿರ್ತೇವೆ. ಎಲ್ಲೋ ಒಂದು ಕಡೆಗೆ ಒಂದು ವಚನ ನಮ್ಮ ಹೃದಯದಲ್ಲೂ ಕೂಡ ಮಾತಾಡಿರ್ತಾರೆ. ಅದೇ ಪ್ರಕಾರವಾಗಿ ಸ್ಟೀಫನ್ ಚಾರ್ಲ್ಸ್ ನೀಲ್ ಅವರ ಒಂದು ಹೃದಯದಲ್ಲೂ ಕೂಡ ಈ ವಚನ ಮಾತಾಡಿದ್ರಿಂದಲೇ ಅವರು ಇಂಗ್ಲೆಂಡ್ ದೇಶವನ್ನು ಬಿಟ್ಟು ಭಾರತ ದೇಶಕ್ಕೆ ಬಂದು ತಮಿಳುನಾಡಿನಲ್ಲಿ
ತಿರುನೆಲ್ವೇಲಿ ಮತ್ತು ತಿರುವಾಂಕೂರ್ನಲ್ಲಿ ಅವರು ಸೇವೆಯನ್ನು ಮಾಡಿದರು. ಮಾತ್ರವಲ್ಲದೆ ಮತ್ತು ತಮಿಳು ಒಂದು ಲ್ಯಾಂಗ್ವೇಜ್ ಅನ್ನು ಕಲಿತುಕೊಂಡು ಕೂಡ ಸ್ಥಳೀಯ ಭಾಷೆಯನ್ನು ಕಲಿತುಕೊಂಡು ಅನೇಕರಿಗೆ ಅವರು ಸುವಾರ್ತೆಯನ್ನು ಸಾರಿ ಅನೇಕರನ್ನು ಕ್ರಿಸ್ತನ ಕಡೆಗೆ ನಡೆಸಿದರು ಎಂಬುದನ್ನು ಕೂಡ ನಾವು ನೋಡ್ತಿದ್ವಿ. ಈ ರೀತಿಯಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಸೇವೆ ಮಾಡಿರ್ತಕ್ಕಂಥವ್ರು ಯಾರಂತಂದ್ರೆ ಸ್ಟೀಫನ್ ಚಾರ್ಲ್ಸ್ ನೀಲ್. ಇವರು ಕೊನೆಗೆ ಮರಣ ಯಾವಾಗ ಹೊಂತಾರಂತಂದ್ರೆ ಜುಲೈ 20, 1984 ಇವರು ಮರಣವನ್ನು ಹೊಂತಾರೆ. ಎಲ್ಲಿ ಅಂತಂದ್ರೆ ಆಕ್ಸ್ಫರ್ಡ್, ಯುನೈಟೆಡ್ ಕಿಂಗ್ಡಮ್, ಇಂಗ್ಲೆಂಡ್ ದೇಶದಲ್ಲಿ ಇವರು ಮರಣ ಹೊಂತಾರೆ. ಆಗ ವಯಸ್ಸು ಇವರಿಗೆ 83 ವಯಸ್ಸಾಗಿತ್ತು. 83 ವಯಸ್ಸು. ಆ 83ನೇ ವಯಸ್ಸಿನಲ್ಲಿ ಜುಲೈ 20, 1984 ಇವರು ಮರಣವನ್ನು ಹೊಂದಿದ್ರು. ಕರ್ತನಲ್ಲಿ ಚಿರನಿದ್ರೆಗೆ ಜಾರಿದರು ಎಂಬುದನ್ನು ಕೂಡ ನಾವು ನೋಡ್ತಿದ್ವಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಾಗಾಗಿ ನಾವು ಕೂಡ ಕ್ರಿಸ್ತನ ವಾಕ್ಯಗಳನ್ನು ಆಧಾರ ಮಾಡಿಟ್ಟುಕೊಂಡು ಮತ್ತಷ್ಟು ಹೆಚ್ಚಾಗಿ ನಾವು ದೇವರ ಸೇವೆಯನ್ನು ಮಾಡೋಣ. ದೇವರು ಈ ವಾಕ್ಯಗಳ ಮುಖಾಂತರ ನಮ್ಮನ್ನು ಆಶೀರ್ವಾದ ಮಾಡಲಿ. ಕೊನೆಯದಾಗಿ ಪ್ರಾರ್ಥನೆ ಮಾಡಿಕೊಂಡು ನಾವು ಮುಕ್ತಾಯ ಮಾಡಿಕೊಳ್ಳೋಣ. ಪರಮ ಪವಿತ್ರನಾಗಿರುವಂತ ನಮ್ಮ ಪರಲೋಕ ತಂದೆಯಾದ ದೇವರೇ, ನಿಮ್ಮ ಕನವುಳ ನಾಮಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಈ ದಿವಸ ಒಬ್ಬ ಮಿಷನರಿಯನ್ನು ಕೂಡ ನಾವು ಜ್ಞಾಪಕ ಮಾಡಿಕೊಂಡಿದ್ದೇವೆ ಕರ್ತನೆ. ಸ್ಟೀಫನ್ ಚಾರ್ಲ್ಸ್ ನೀಲ್ ಇವರ ಒಂದು ಚರಿತ್ರೆಯನ್ನು ಕೂಡ ನಾವು ನೋಡಿದ್ದೇವೆ ಕರ್ತನೆ. ಹಾಗಾಗಿ ಅವರು ಎಷ್ಟೋ ಅವಿರತವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿದರು ಎಂಬುದನ್ನು ಕೂಡ ನಾವು ನೋಡಿದ್ದೇವೆ ಸ್ವಾಮಿ. ನಾವು ಕೂಡ ಕರ್ತನೆ ನಮಗೆ ಕೊಡಲ್ಪಟ್ಟಿರ್ತಕ್ಕಂಥ ಕೆಲಸ ಕಾರ್ಯಗಳು ಅದರಲ್ಲಿ ನಾವು ಅವಿರತವಾಗಿ ನಾವು ಕೂಡ ಸೇವೆ ಮಾಡಲಿಕ್ಕೆ ನೀವು ಸಹಾಯ ಮಾಡಬೇಕೆಂಬುದಾಗಿ ನಿಮ್ಮಲ್ಲಿ ನಾವು ಬೇಡಿಕೊಳ್ತೇವೆ ಸ್ವಾಮಿ. ಕರ್ತನೆ, ವಿಶೇಷವಾಗಿ ನಮ್ಮ ಕಲ್ವಾರಿ ಚಾಪಲ್ ಸಂಸ್ಥೆಯನ್ನು ಆಶೀರ್ವಾದ ಮಾಡ್ರಿ, ಅಭಿವೃದ್ಧಿಪಡಿಸ್ರಿ. ಎಲ್ಲೆಲ್ಲಿ ಸುವಾರ್ಥ ಸೇವೆ ನಡೀತಾ ಇದೆ ಕರ್ತನೆ, ಎಲ್ಲೆಲ್ಲಿ ಸೇವೆಗಳು ನಡೀತಿದ್ದಾವೆ ಕರ್ತನೆ, ಅಲ್ಲೆಲ್ಲ ನಿಮ್ಮ ಕೃಪೆ, ನಿಮ್ಮ ಪ್ರಸನ್ನತೆ ಇರಬೇಕೆಂಬುದಾಗಿ ಬೇಡಿಕೊಳ್ತೇವೆ ಕರ್ತನೆ. ಮತ್ತೆ ಎಲ್ಲೆಲ್ಲಿ ಸುವಾರ್ಥ ಸೇವೆ ಹರಡಿಲ್ಲ, ಹಬ್ಬಿಲ್ಲ ಸ್ವಾಮಿ, ಅಲ್ಲೆಲ್ಲಿ ಕೂಡ ಸುವಾರ್ಥ ಸೇವೆ ಹರಡಲಿಕ್ಕೆ ನೀವು ಸಹಾಯ ಮಾಡಬೇಕೆಂಬುದಾಗಿ ನಿಮ್ಮಲ್ಲಿ ಬೇಡಿಕೊಳ್ತೇವೆ ಕರ್ತನೆ. ಮುಖ್ಯಸ್ಥರುಗಳನ್ನು ಆಶೀರ್ವಾದ ಮಾಡ್ರಿ ಮಾಡ್ರಿ. ಮತ್ತು ನಿರ್ದೇಶಕರನ್ನು, ಉಪನಿರ್ದೇಶಕರನ್ನು ಕೂಡ ನೀವು ಆಶೀರ್ವಾದ ಮಾಡ್ರಿ. ಅವರು ಮಾಡುವ ಪ್ರತಿ ಕೆಲಸ ಕಾರ್ಯಗಳಲ್ಲಿ ಕೂಡ ನೀವು ಆಶೀರ್ವಾದ ಮಾಡ್ರಿ. ಮತ್ತಷ್ಟು ಹೆಚ್ಚಾಗಿ ಸೇವಾ ಕಾರ್ಯಗಳನ್ನು ಮಾಡಲಿಕ್ಕೆ ನೀವು ಸಹಾಯ ಮಾಡಬೇಕೆಂಬುದಾಗಿ ನಿಮ್ಮಲ್ಲಿ ಬೇಡಿಕೊಳ್ತೇನೆ ಕರ್ತನೆ. ಈ ಒಂದು ಆನ್ಲೈನ್ನಲ್ಲಿ ಕೂಡಿ ಬಂದಿರುವಂಥ ನಮ್ಮೆಲ್ಲರನ್ನು ಕೂಡ, ಸೇವಕರನ್ನು ಕೂಡ, ವಿಶ್ವಾಸಿಗಳನ್ನು ಕೂಡ ನೀವು ಹೆಸರಾಗಿ ನೀವು ಆಶೀರ್ವಾದ ಮಾಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ನಮ್ಮ ಪ್ರಾರ್ಥನೆ ಕೇಳೋದಕ್ಕೆ ಸ್ತೋತ್ರ ಮಾಡುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ತಂದೆ. ಆಮೆನ್.